ನಮಸ್ಕಾರ. ರಾಜಸ್ಥಾನದ ಉದಯಪುರ ಸಿಟಿ ಆಫ್ ಲೇಕ್ಸ್ ಎಂಬ ಅಭಿಧಾನದಿಂದ ಸುಪರಿಚಿತವಾಗಿದ್ದರೆ ನಮ್ಮ ಕಾರ್ಕಳವನ್ನು ನಾವು ಸರೋವರಗಳ ಊರೆಂದು ಅಭಿಮಾನ ಪಟ್ಟುಕೊಂಡರೆ ತಪ್ಪಾಗಲಾರದು. ರಾಮಸಮುದ್ರ, ಆನೆಕೆರೆ, ಸಿಗಡಿಕೆರೆ ಇತ್ಯಾದಿ ಜಲಾಶಯಗಳು ಪಶ್ಚಿಮ ಘಟ್ಟದ ತಪ್ಪಲಿನ ಐತಿಹಾಸಿಕ ಊರಲ್ಲಿ ಭೈರವರಸರ ಕಾಲದಲ್ಲಿ ನಿರ್ಮಿತವಾದವುಗಳು. ಕಾರ್ಕಳದ ಹೃದಯ ಭಾಗದಲ್ಲಿರುವ ಆನೆಕೆರೆಯ ಮಧ್ಯದಲ್ಲಿದೆ ಈ ಕೆರೆ ಬಸದಿ. 13ನೇ ಶತಮಾನದಲ್ಲಿ ಕಾರ್ಕಳವನ್ನಾಳುತ್ತಿದ್ದ ಪಾಂಡ್ಯದೇವ ಅರಮನೆಯ ಆನೆಗಳಿಗೆ ಮೀಯಲು ನಿರ್ಮಿಸಿದ ಕೆರೆಯಲ್ಲಿ 16ನೇ ಶತಮಾನದಲ್ಲಿ ರಾಜ ವೀರಪಾಂಡ್ಯನು ಬಸದಿಯೊಂದನ್ನು ನಿರ್ಮಿಸಿದನು. ಹೆಂಚು ಮಣ್ಣಿನ ಗೋಡೆಗಳಿಂದ ನಿರ್ಮಿತವಾಗಿದ್ದ ಈ ಬಸದಿ ಇಂದು ಸಂಪೂರ್ಣ ಶಿಲಾಮಯವಾಗಿ ಜೈನ ಬಂಧುಗಳನ್ನಲ್ಲದೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಬಸದಿಯನ್ನು ಸಂಪರ್ಕಿಸುವ ರಸ್ತೆಯ ಇಕ್ಕೆಲೆಗಳಲ್ಲಿ ಬಾತುಕೋಳಿಗಳ ದಂಡು ಮುದ ನೀಡುತ್ತದೆ. ಪದ್ಮದಾಕಾರದಲ್ಲಿದೆ ಈ ಬಸದಿಯ ತಳಭಾಗ. ಆದಿನಾಥಸ್ವಾಮಿ, ಚಂದ್ರನಾಥಸ್ವಾಮಿ, ಶಾಂತಿನಾಥಸ್ವಾಮಿ ಮತ್ತು ಮಹಾವೀರಸ್ವಾಮಿ ಈ ಬಸದಿಯ ಒಂದೇ ಗರ್ಭಗೃಹದಲ್ಲಿ ಚತುರ್ದಿಕ್ಕುಗಳಿಗೆ ಅಭಿಮುಖವಾಗಿ ಪೂಜಿಸಲ್ಪಡುತ್ತಾರೆ. ಮೇಲಂತಸ್ತಿನಲ್ಲಿ ಪದ್ಮಾವತಿ ದೇವಿ ಮತ್ತು ಪಾರ್ಶ್ವನಾಥ ಸ್ವಾಮಿಯವರು ಪೂಜಿಸಲ್ಪಡುತ್ತಾರೆ. ಪುನರ್ನಿರ್ಮಾಣಗೊಂಡ ಈ ಬಸದಿಯಲ್ಲಿ 16 ತಿರುಗುವ ಕಂಬಗಳು ಪ್ರಮುಖ ಆಕರ್ಷಣೆಗಳಾಗಿವೆ. ಬಸದಿಗೆ ಕೆರೆ ಮೆರುಗೋ, ಕೆರೆಗೆ ಬಸದಿ ಮೆರುಗೋ ಎಂದು ಕೇಳಿದರೆ ಕೆರೆ ಬಸದಿಗಳೆರಡು ಪರಸ್ಪರ ಮೆರುಗು ಎನ್ನಬಹುದು. ಸುಮಾರು 4.5 ಕೋಟಿ ರೂಪಾಯಿ ಮೊತ್ತದಲ್ಲಿ 3 ವರ್ಷಗಳ ಕಾಲ ಜೀರ್ಣೋದ್ಧಾರ ನಡೆದು 2024ರ ಜನವರಿಯಲ್ಲಿ ಪಂಚಕಲ್ಯಾಣ ಮಹೋತ್ಸವ ನಡೆದು ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಸಂದರ್ಶನಕ್ಕೆ ತೆರೆದುಕೊಂಡಿದೆ ಈ ಬಸದಿ. ಬಸದಿಯ ಹೊರಾಂಗಣದಲ್ಲಿ ಪಂಜುರ್ಲಿ, ನಾಗ ಮತ್ತು ಕ್ಷೇತ್ರಪಾಲರ ಸಾನ್ನಿಧ್ಯವಿದೆ. ಸಂಜೆಯ ರಂಗು ಬಾನಂಗಳದಿಂದ ನಿಧಾನವಾಗಿ ಸರಿಯುತ್ತಿರುವಂತೆಯೇ ಬಸದಿಯ ಪರಿಸರದಲ್ಲಿ ಬಣ್ಣದ ಚಿತ್ತಾರ ಅನಾವರಣಗೊಳ್ಳುತ್ತದೆ. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಬಸದಿ ಕಂಗೊಳಿಸತೊಡಗುತ್ತದೆ. ಆನೆಕೆರೆಯ ಅಂಚಿಗೆ ಅಂಟಿಕೊಂಡಂತಿರುವ ರಸ್ತೆಯಲ್ಲಿ ಸಂಚರಿಸುವಾಗ ಬಸದಿಯ ದೃಶ್ಯ ವೈಭವ ಕಣ್ಮನ ಸೆಳೆಯುತ್ತದೆ. ಆಸ್ತಿಕರಿಗೆ ದೈವ ಸನ್ನಿಧಾನದೊಂದಿಗೆ ಪ್ರವಾಸಿಗರಿಗೆ ವಿಪುಲ ನಿಸರ್ಗ ರಮಣೀಯತೆಯೊಂದಿಗೆ ಮನಸ್ಸಂತೋಷ, ಶಾಂತಿಯನ್ನು ನೀಡುತ್ತದೆ ಕಾರ್ಕಳದ ಈ ಕೆರೆ ಬಸದಿ.